ಭಾರತದ ಬಗ್ಗೆ ಆಸಕ್ತಿದಾಯಕ ಸಂಗತಿಗಳು. ಮೊದಲನೆಯದು, 5,000 ವರ್ಷಗಳಷ್ಟು ಹಳೆಯದು. ವಾರಣಾಸಿಯು ಜಗತ್ತಿನ ಅತ್ಯಂತ ಹಳೆಯ ಜನವಸತಿ ಸ್ಥಳಗಳಲ್ಲಿ ಒಂದಾಗಿದೆ. ಗಂಗಾ ನದಿಯ ದಡದಲ್ಲಿದೆ ಮತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತಿನಲ್ಲಿ ಪ್ರತಿನಿಧಿಸುವ ಪವಿತ್ರ ನಗರ ಬನಾರಸ್ ಅಥವಾ ವಾರಣಾಸಿ ಕನಿಷ್ಠ 3,000 ವರ್ಷಗಳಷ್ಟು ಹಳೆಯದು. ಹಿಂದೂ ಪುರಾಣಗಳ ಪ್ರಕಾರ ಶಿವನು 5,000 ವರ್ಷಗಳ ಹಿಂದೆ ಈ ನಗರವನ್ನು ಕಂಡುಹಿಡಿದನು. ಇನ್ನು ಎರಡನೆಯ ವಿಷಯಕ್ಕೆ ಬಂದರೆ, ಶ್ರೀನಗರದ ದಾಲ್ ಸರೋವರದಲ್ಲಿರುವ ವಿಶ್ವದ ಏಕೈಕ ತೇಲುವ ಅಂಚೆ ಕಚೇರಿ. ಭಾರತವು ವಿಶ್ವದ ಅತ್ಯಂತ ಗಮನಾರ್ಹ ಸಂಖ್ಯೆಯ ಅಂಚೆ ಕಚೇರಿಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ಇದು ಶ್ರೀನಗರದಲ್ಲಿರುವ ದಾಲ್ ಸರೋವರದಲ್ಲಿ ತನ್ನದೇ ಆದ ತೇಲುವ ಅಂಚೆ ಕಚೇರಿಯನ್ನು ಹೊಂದಿದೆ. ಹೌಸ್ಬೋಟ್ ನಲ್ಲಿ ನೆಲೆಗೊಂಡಿರುವ ಇದು ತನ್ನೊಳಗೆ ಅಂಚೆ ಚೀಟಿಗಳ ಸಂಗ್ರಹಾಲಯವನ್ನು ಒಳಗೊಂಡಿದೆ. ಭಾರತದ ಬಗ್ಗೆ ಒಂದು ಅಸಾಮಾನ್ಯ ಸಂಗತಿ ಅಲ್ಲವೇ? ಇನ್ನು ಮೂರನೇ ವಿಷಯಕ್ಕೆ ಬಂದರೆ, ಮಾಸಿ ನರ್ಮ್ ವಾರ್ಷಿಕವಾಗಿ 11,873 ಮಿಲಿಮೀಟರ್ ಮಳೆಯೊಂದಿಗೆ ಭೂಮಿಯ ಮೇಲಿನ ಅತ್ಯಂತ ತೇವವಾದ ಸ್ಥಳವಾಗಿದೆ. ಅತ್ಯಧಿಕ ಸರಾಸರಿ ವಾರ್ಷಿಕ ಮಳೆಗಾಗಿ ಗಿನ್ನಿಸ್ ದಾಖಲೆಯನ್ನು ಹೊಂದಿರುವ ಮೇಘಾಲಯದಲ್ಲಿರುವ ಈ ಪಟ್ಟಣವು ಬಂಗಾಳ ಕೊಲ್ಲಿಯ ಸಮೀಪದಿಂದಾಗಿ ಸುಮಾರು 11,873 ಮಿಲಿಮೀಟರ್ ಮಳೆಯನ್ನು ಪಡೆಯುತ್ತದೆ. ಈ ಪ್ರದೇಶದ ಚಳಿಗಾಲದ ತಿಂಗಳುಗಳು ಮುಂದಿನ 6 ತಿಂಗಳ ಅವಧಿಯ ಮಾನ್ಸೂನ್ಗಾಗಿ ತಯಾರಿ ನಡೆಸುತ್ತವೆ. ಇನ್ನು ನಾಲ್ಕನೇ ವಿಷಯಕ್ಕೆ ಬಂದರೆ, ಭಾರತದಲ್ಲಿ ಹಸುಗಳನ್ನು ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಭಾರತದ ಹಿಂದೂಗಳು ಹಸುಗಳನ್ನು ತಮ್ಮ ಪವಿತ್ರ ತಾಯಿ ಎಂದು ಪರಿಗಣಿಸುತ್ತಾರೆ ಮತ್ತು ಅವುಗಳನ್ನು ಗೌತಮ ಎಂದು ಕರೆಯುತ್ತಾರೆ. ಸಂವಿಧಾನವು ಹಸುಗಳು ಮತ್ತು ಇತರ ಜಾನುವಾರುಗಳ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರತ್ಯೇಕ ಲೇಖನವನ್ನು ಹೊಂದಿದೆ. ಭಾರತದ ಬಹಳಷ್ಟು ರಾಜ್ಯಗಳು ಗೋಹತ್ಯೆ ಮತ್ತು ಹಸುಗಳ ಸೇವನೆಯನ್ನು ನಿಷೇಧಿಸಿವೆ. ಇದು ಭಾರತದ ಬಗ್ಗೆ ಅದ್ಭುತ ಸಂಗತಿಯಲ್ಲವೇ? ಇನ್ನು ಐದನೇ ವಿಷಯಕ್ಕೆ ಬಂದರೆ, ಶನಿ ಶಿಂಗ್ನಾಪುರ ಮನೆಗೆ ಬಾಗಿಲು ಇಲ್ಲದ ಗ್ರಾಮ 300 ವರ್ಷಗಳ ಹಳೆಯ ದಂತಕಥೆಯ ಕಾರಣದಿಂದಾಗಿ ಪ್ರತಿದಿನ 40,000 ಭಕ್ತರನ್ನು ಆಕರ್ಷಿಸುತ್ತದೆ. ಮಹಾರಾಷ್ಟ್ರದ ಈ ಗ್ರಾಮವು ಯಾವುದೇ ಬಾಗಿಲು ಮತ್ತು ಬೀಗಗಳಿಲ್ಲದ ಸಂಸ್ಥೆಗಳನ್ನು ಹೊಂದಿದೆ. ಶನಿ ದೇವರನ್ನು ಪಟ್ಟಣದ ಕಾವಲುಗಾರನೆಂದು ನಂಬುವುದರಿಂದ ಅದರ ನಿವಾಸಿಗಳು ಚೆನ್ನಾಗಿ ನಿದ್ರಿಸುತ್ತಾರೆ. ಅವರು ಮಳೆಯನ್ನು ಹೇಗೆ ದೂರ ಇಡುತ್ತಾರೆ
ಎಂದು ನಾನು ಆಶ್ಚರ್ಯಪಡುತ್ತೇನೆ. ಇನ್ನು 6ನೇ ವಿಷಯಕ್ಕೆ ಬಂದರೆ, ಭಾರತವು 2ನೇ ಅತಿದೊಡ್ಡ ಇಂಗ್ಲಿಷ್ ಮಾತನಾಡುವ ರಾಷ್ಟ್ರವಾಗಿದೆ. 2ನೇಯದಾಗಿ US. ಮಾತ್ರ ಭಾರತವು ತನ್ನ ಜನಸಂಖ್ಯೆಯ ಸುಮಾರು 10% ಇಂಗ್ಲಿಷ್ನಲ್ಲಿ ನಿರರ್ಗಳವಾಗಿ ಮಾತನಾಡುತ್ತಾರೆ. ಮುಂದಿನ ದಶಕದಲ್ಲಿ ಈ ಅಂಕಿಅಂಶವು 4 ಪಟ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ. ಇನ್ನು 7ನೇ ವಿಷಯಕ್ಕೆ ಬಂದರೆ, ಬೈಸಿಕಲ್ ಮೂಲಕ ಸಾಗಿಸಲಾದ ಭಾರತದ ಮೊದಲ ರಾಕೆಟ್ 1963ರಲ್ಲಿ ಇಸ್ರೋ ತನ್ನ ಮೊಟ್ಟಮೊದಲ ರಾಕೆಟನ್ನು ಆಧುನಿಕ ದಿನದ ತಿರುವನಂತಪುರದ ಹೊರವಲಯದಲ್ಲಿರುವ ತುಂಬಾದಲ್ಲಿನ ಚರ್ಚ್ನಿಂದ ಉಡಾವಣೆ ಮಾಡಿತು. ಈ ರಾಕೆಟನ್ನು ಸೈಕಲ್ನಲ್ಲಿ ಸಾಗಿಸಲಾಗಿತ್ತು. ಉಡಾವಣೆ ಪ್ಯಾಡ್ ನಂತರ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ VSSC ಎಂದು ಕರೆಯಲ್ಪಟ್ಟಿತು. ಇನ್ನು 8ನೇ ವಿಷಯಕ್ಕೆ ಬಂದರೆ, ವಿಶ್ವದ ಅತಿದೊಡ್ಡ ಹಾಲು ಉತ್ಪಾದಕ. ಇದು ಭಾರತದ ಬಗ್ಗೆ ವಿಶ್ವ ದಾಖಲೆ ಮುರಿಯುವ ಸತ್ಯ. ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಇಷ್ಟಪಡುತ್ತೀರಾ? ನಿಮಗಾಗಿ ಒಂದು ಕುತೂಹಲಕಾರಿ ಸಂಗತಿ ಇಲ್ಲಿದೆ. 2015ರಲ್ಲಿ 155.5 ಮಿಲಿಯನ್ ಟನ್ಗಳನ್ನು ತಲುಪಿದ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶವಾಗಿದೆ. ಇನ್ನು 9ನೇ ವಿಷಯಕ್ಕೆ ಬಂದರೆ, ಜಮ್ಮುವಿನಲ್ಲಿರುವ ವಿಶ್ವದ ಅತಿ ಎತ್ತರದ ರೈಲು ಸೇತುವೆ ಐಫಿಲ್ ಟವರ್ಗಿಂತ ಸುಮಾರು 35 ಮೀಟರ್ ಎತ್ತರ. ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಕಮಾನಿನ ಆಕಾರದ ಚೆನಾಬ್ ಸೇತುವೆ ವಿಶ್ವದ ಅತಿ ಎತ್ತರದ ರೈಲು ಸೇತುವೆಯಾಗಿದೆ. ಇದು ಚೆನಾಬ್ ನದಿಯ ಮೇಲೆ 1178 ಅಡಿ ಎತ್ತರದಲ್ಲಿದೆ. ಇನ್ನು ಕೊನೆಯದು 10ನೇ ವಿಷಯಕ್ಕೆ ಬಂದರೆ, ವಿಶ್ವದ ಅತಿ ದೊಡ್ಡ ಕುಟುಂಬ ಮಿಜೋರಾಂನ ಬಾಗ್ಟಾಂಗ್ ಗ್ರಾಮದಲ್ಲಿನ ತನ್ನ 100 ಕೋಣೆಗಳ ಭವನದಲ್ಲಿ ವಾಸಿಸುತ್ತಿರುವ ಶ್ರೀ ಜಿಯೋನಾ ಚನಾ ಅವರು 181 ಸದಸ್ಯರನ್ನು ಒಳಗೊಂಡಿರುವ ವಿಶ್ವದ ಅತಿದೊಡ್ಡ ಕುಟುಂಬದ ಮುಖ್ಯಸ್ಥರಾಗಿದ್ದಾರೆ. ಅವರಿಗೆ 39 ಪತ್ನಿಯರು, 94 ಮಕ್ಕಳು, 14 ಸೊಸೆಯಂದಿರು ಮತ್ತು 33 ಮೊಮ್ಮಕ್ಕಳು ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.